ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿರೋ ರೆಸಿಪಿ ಕ್ಯಾರಮಲ್ ಬ್ರೆಡ್ ಪುಟ್ಟಿಂಗ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಕೇಕ್ ಥರನೇ ಅನಿಸುತ್ತೆ ನಮಗೆ ನೋಡೋಕ್ಕೆ. ಆದರೆ ಇದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಸಿಂಪಲ್ಲಾಗಿ ಈ ರೀತಿ ಮನೇಲಿ ಮಕ್ಕಳಿಗೆ ಪುಡ್ಡಿಂಗ್ ಎಲ್ಲ ಮಾಡಿಕೊಡ್ಬೋದು. ನೋಡಿ, ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಆಟಾಡುವಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ: ಬ್ರೆಡ್, ಎಗ್, ಸಕ್ಕರೆ. ನೋಡಿ, ನಾನು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ತಗೊಂಡಿದ್ದೀನಿ. ಆಮೇಲೆ ಹಾಲು ನೋಡಿ, 1/4 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಕಡಾಯಿ ತಗೊಂಡು ಅದರಲ್ಲಿ ಕ್ಯಾರಮಲ್ ಮಾಡ್ಕೊಳ್ಳೋಣ. ನಾವೇನು ಸಕ್ಕರೆ ತಗೊಂಡಿದ್ವಲ್ಲ ಅದರಲ್ಲಿ ಒಂದು 40% ಅಷ್ಟು ಸಕ್ಕರೆನ ಹಾಕ್ಕೊಂಡು ಈ ರೀತಿ ಮೆಲ್ಟ್ ಮಾಡ್ಕೋಬೇಕು, ಕ್ಯಾರಮಲ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸಕ್ಕರೆ ಕರಗೋವರೆಗೂ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈ ಬಿಡ್ದಂಗೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಫುಲ್ಲು ಚೇಂಜ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಗ್ರೀಸ್ ಮಾಡ್ಕೊಂಡಿರೋ ಪಾತ್ರೆ ಕೂಡ ತಳ ಫ್ಲ್ಯಾಟ್ ಆಗಿರೋ ಅಂಥ ಪಾತ್ರೆ ತಗೋಬೇಕಾಗುತ್ತೆ. ತಳ ಫ್ಲ್ಯಾಟ್ ಆಗಿದ್ರೆ ನಮಗೆ ಪುಡ್ಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕೈ ಬಿಡ್ದಂಗೆ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇಲ್ಲಾಂದರೆ ಅದು ಕೆಳಗಡೆ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ, ಸೀದೋದಂಗೆ ಆಗಿಬಿಡುತ್ತೆ. ಮೇಲ್ಗಡೆ ಎಲ್ಲ ಸಕ್ಕರೆ ಹಾಗಾಗೆ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ಸ್ಟವ್ನ ನಾವು ಲೋ ಫ್ಲೇಮ್ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಇದನ್ನು ಸಣ್ಣ ಉರಿಲಿ ನಾವು ಈ ರೀತಿ ಮಾಡ್ಕೊತಾನೇ ಇರಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗೋಯ್ತು, ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಟ್ಟಿದೆ ಅಲ್ವಾ. ಇಷ್ಟ ಆದರೆ ಸಾಕು ನಮಗೆ. ಸಕ್ಕರೆ ಎಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾವು ಗ್ರೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಕ್ಯಾರಮಲ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಅದನ್ನು ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಅದು ಗಟ್ಟಿ ಆಗುತ್ತೆ. ಈಗ ನಾವು ಬ್ರೆಡ್ ತೊಗೊಂಡಿದ್ವಲ್ಲ ಅದರ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನಾವು ಹಾಗೇನೂ ಕೂಡ ಹಾಕ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಮನೆಗೆ ಮಾಡ್ಕೊಳ್ಳೋದಾದರೆ ಆ ಥರ ವೇಸ್ಟ್ ಏನು ಮಾಡಬೇಡಿ, ಎಲ್ಲದನ್ನು ಹಾಕಿ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ಎಡ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಈ ರೀತಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ ಮೊದಲಿಗೆ. ನೋಡಿ, ನಾನಿಲ್ಲಿ ಒಂದು 10ರಿಂದ 12 ಪೀಸಷ್ಟು ಬ್ರೆಡ್ ತಗೊಂಡಿದ್ದೀನಿ. ಈ ರೀತಿ ಎಲ್ಲ ಕಟ್ ಮಾಡಿ ಹಾಕ್ಕೋಬೇಕು ಮೊದಲಿಗೆ. ಎಲ್ಲನೂ ಒಂದೇ ಸಲ ಹಾಕ್ಕೊಂಡ್ರೂ ಏನೂ ಆಗಲ್ಲ. ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಮೊದಲಿಗೆ ಇದು ಹಾಕ್ಕೊಂಡ ಮೇಲೆ ಇವಾಗ ಸಕ್ಕರೆ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಹಾಗೆ ಇಡ್ತೀನಿ, ಯಾಕೆಂದರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಇದು ಬ್ರೆಡ್ಡು ಕೂಡ ಸ್ವೀಟ್ ಇತ್ತು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಎಗ್ ತೊಗೊಂಡಿದ್ನಲ್ಲ 3, ಅದನ್ನು ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ. ನಾನಿಲ್ಲಿ ಸ್ವಲ್ಪ ಇವತ್ತು ಜಾಸ್ತಿ ಮಾಡ್ತಾ ಇರೋದ್ರಿಂದ 3 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲ ಅಂದರೆ 2 ಮೊಟ್ಟೆ ಆದರೂ ಸಾಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಮಿಕ್ಸಿನ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ.
ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು. ಇವಾಗ ನಾವು ಕ್ಯಾರಮಲ್ ಮಾಡಿ ಹಾಕಿದ್ವಲ್ಲ ಅದು ನೋಡಿ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಹಾಕಿ ನಾನು ಸೈಡಲ್ಲಿ ಸ್ಟವ್ ಮೇಲೆ ಇಡ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೆ. ನೋಡಿ ಬಾಯ್ಲ್ ಆಗ್ತಾ ಇದೆ. ಇದನ್ನು ಈ ರೀತಿ ತಟ್ಟೆ ಮುಚ್ಚಿ ಇಟ್ಟು ನಾವು ಒಂದು 20 to 30 ಮಿನಿಟ್ಸ್ ಇದನ್ನು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ 30 ಮಿನಿಟ್ಸ್ ಆದಮೇಲೆ ನಾನು ನೋಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಕೂಡ ಅಂಟಿಲ್ಲ. ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ತೆಗೆದಿಟ್ಟು ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ. ನೋಡಿ ಆಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. ತುಂಬ ಏನು ಇಡೋ ಅವಶ್ಯಕತೆ ಇಲ್ಲ. ನೀವು ಇವತ್ತು ಮಾಡಿ ನಾಳೆ ತಿಂತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇವಾಗ ನಾನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ. ನನ್ನ ಸುತ್ತ ನಮ್ಮ ಮಕ್ಕಳೆಲ್ಲ ಕೂತಿದ್ರು, ವೆಯ್ಟ್ ಮಾಡ್ತಾಯಿದ್ರು ಪುಡ್ಡಿಂಗೋಸ್ಕರ. ಓಪನ್ ಮಾಡಿ ನೋಡಿದ್ರೆ ವಾವ್, ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೂ ಕೂಡ ತುಂಬ ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಕಟ್ ಮಾಡಿ ನಾನು ತೋರಿಸ್ತೀನಿ. ಸಾಫ್ಟಾಗಿ ಇತ್ತು. ನೀವು ಕೋಲ್ಡ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಕೈಗೂ ಕೂಡ ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೇಮ್ ನಾವು ಗಿಣ್ಣು ಹಾಲು ತಿಂತೀವಲ್ಲ ಅದೇ ರೀತಿ ಬರುತ್ತೆ ಇದು ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ. ನಿಮಗೆ ಎಲ್ಲ ಡಿಶ್ ಕೂಡ ಇಷ್ಟ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಈ ರೀತಿ ಕಟ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಶೇರ್ ಮಾಡಿದೆ. ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ಅದು ಒಂದು ಸಣ್ಣ ರಿವ್ಯೂ ನಿಮಗೆ ಹಾಕ್ತೀನಿ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.